ನಂದಿನಿ ಲೇಔಟಲ್ಲಿರುವಂಥ ದೇವಿಕಾ ಮೇಡಮ್ ಹತ್ರ ಗಾಯತ್ರಮ್ಮ ಅವ್ರ ಮನೆಗೆ ಬೆಲ್ಟ್ ಡೆಮೋ ಕೊಡಕ್ಕೆ ಬಂದಿದ್ದೀವಿ. ನಮಸ್ತೆ. ಒಳಗೆ ಬನ್ನಿ ಬನ್ನಿ. ಮೂರು ಜನ ಆಗುತ್ತೆ ಬೇಡ, ಮೂರು ಜನ ಬೇಡ. ಕಾಪಾಡುವಂಥ ವಸ್ತು ಚೆನ್ನಾಗಿ ಆರೋಗ್ಯ
ನಿಮಗೆ ಯಾರು ಮಾಹಿತಿ? ಸೆಜನ್ಗೆ ಬರ್ಲಿಕ್ಕೆ ನಮ್ ತಂಗಿಯಿಂದ ಗೊತ್ತಾಯ್ತು. ನಾವು ತಂಗಿ ಕರ್ಕೊಂಡು ಬಂದು ಜಾಯಿನ್ ಮಾಡಿ. ಎಷ್ಟು ದಿನದಿಂದ ಬರ್ತಾ ಇದ್ರಮ್ಮ ಸೆಜನ್ಗೆ? ಒಂದ್ ತಿಂಗಳ ಮೇಲೆ 20 ದಿವಸ 50 ದಿವಸದಿಂದ ಬರ್ತಾ ಇದ್ದೀವಿ. ಹೌದಾ? ನೀವು ಇರೋದು ಮಾಮೂಲಿ ಇಲ್ಲೇನಾ? ನಾವು ಸಾಮಾನ್ಯವಾಗಿ ಇಲ್ಲಿರಲ್ಲ. ನಾವು ಶಿವಮೊಗ್ಗದಲ್ಲಿ ಇರ್ತೀವಿ. ಶಿವಮೊಗ್ಗದಲ್ಲಿ ಇರ್ತೀರಾ? ಓಕೆ. ಸೆಜನ್ಗೆ ರೆಗ್ಯುಲರ್ ಆಗಿ ಬರಕ್ಕೆ ನೀವು ಸಿನಿಮಾ ತಂಗಿಯವರಿಂದ ನಿಮ್ಗೆ ಸೆಜನ್ ಗೊತ್ತಾಯ್ತು. ಹೌದು, ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ? ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ. ಬರಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಹೇಳಿ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 50 ತಿಂತಿದ್ದ ಒಂದು ತಿಂಗಳ ಮೇಲೆ 20 ದಿವಸದಿಂದ ಬರ್ತಾ ಇದ್ದೀನಿ. ಅವನು 50 ದಿವಸದಿಂದ ಬರ್ತಾರೆ. 50 ದಿನ ಆಯ್ತು. ಬರಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು? ಬರಕ್ಕಿಂತ ಮುಂಚೆ ಮಂಡಿ ನೋವು ಪ್ರಾಬ್ಲಮ್ ಇತ್ತು, ಬೆನ್ನು ನೋವು ಪ್ರಾಬ್ಲಮ್ ಇತ್ತು, ಬ್ಯಾಕ್ ಪೇನ್ ಅನ್ನೋದು ಇತ್ತು ನಿಮಗೆ. ಸೆಜನ್ಗೆ ಬಂದ ಮೇಲೆ ನಿಮಗೆ ಏನ್ ಅನಿಸ್ತಾ? ಸೆಜನ್ಗೆ ಬಂದು ಶುರುವಿನಲ್ಲಿ ನೋವು ತುಂಬಾನೇ ಆಯ್ತು. ಬರಕ್ಕೂ ಮುಂಚೆ ಅಷ್ಟು ನೋವು ಇರ್ಲಿಲ್ಲ. ನೋವಿತ್ತು, ಅಷ್ಟು ನೋವು ಇರ್ಲಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಥೆರಪಿನ ತಗೊಳ್ಳುವಾಗ ಹೆಚ್ಚಾಗಿನೇ ಕಮ್ಮಿ ಆಗೋದಿಲ್ಲ? ಕಮ್ಮಿ ಆಗುತ್ತೆ, ಜಾಸ್ತಿ ಆಯ್ತು, ತುಂಬಾನೇ ಜಾಸ್ತಿ ಆಯ್ತು. ಬೆನ್ನೋವಾಗ್ಲಿ ಮಂಡಿ ನೋವಾಗ್ಲಿ ತುಂಬಾನೇ ಜಾಸ್ತಿ ಆಯ್ತು. ಕ್ರಮೇಣ ರೆಗ್ಯುಲರ್ ಆಗಿ ಬರಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ಕಮ್ಮಿ ಆಗ್ತಾ ಬಂತು, ತುಂಬಾನೇ ಕಮ್ಮಿ ಆಗ್ತಾ ಬಂತು. ಮಂದಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ? ರೆಗ್ಯುಲರ್ ಬಂದೆಲ್ಲ ಆಯಿಲ್ ಮಸಾಜು, ಏನ್ ಥೆರಪಿ ಏನಿದೆ, ಬೆಡ್ ನಿಮಗೆ ಬ್ಯಾಕ್ ಪೇನ್ ಸಂಬಂಧಪಟ್ಟ ಮಸಾಜ್ ಎಲ್ಲ ತಗೊಳ್ತಾ ಇದ್ದೆ. ಆರೋಗ್ಯ ಅನ್ನೋದು ಇವಾಗ ಹೇಗಿದೆ? ಆರೋಗ್ಯ ತುಂಬಾ ಲವಲವಿಕೆಯಿಂದ ಇದ್ದೀನಿ, ಚಟುವಟಿಕೆಯಿಂದ ಇದ್ದೀನಿ, ಉತ್ಸಾಹ ಉಲ್ಲಾಸದಿಂದ ಇದ್ದೀನಿ. ಸಂಜೆ ಅನ್ನೋದು ಆಕ್ಟಿವ್ ಆಗಿರುತ್ತೆ? ತುಂಬಾ ಆಕ್ಟಿವ್ ಆಗಿದೆ ಅಂತ ಅನ್ಸುತ್ತೆ, ಬಾಡಿಗಾಗ್ಲಿ ಮನಸ್ಸಿಗಾಗ್ಲಿ. ಸೆಜನಲ್ಲಿ ಸ್ಟೋನ್ ವಾಟರ್ ಕುಡಿತಾ ಇದ್ರಾ? ಸೆಜನಿಂದ ಸ್ಟೋನ್ ವಾಟರ್ ಕುಡಿತಾ ಇದ್ದೀನಿ. ಕುಡಿಯೋದ್ರಿಂದ ನಿಮಗೆ ಸಮಸ್ಯೆ ಏನಾದ್ರು ಚೇಂಜ್ ಆಗಿದೆ? ಆರೋಗ್ಯದಲ್ಲಿ ಏನೂ ಸಮಸ್ಯೆ ಬಂದಿಲ್ಲ. ಆರೋಗ್ಯದಲ್ಲಿ ಏನೂ ಸಮಸ್ಯೆ ಬಂದಿಲ್ಲ. ಗ್ಯಾಸ್ಟ್ರಿಕ್ ಆಗಲಿ, ಅದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಎದೆಗಳು ಉಳಿತೈತೆ ಅನ್ನೋದು ಏನೇನಿದೆ ಅವೆಲ್ಲ ಬೇರೆಯವ್ರಿಗೆ ಆಗ್ತಾ ಇರುತ್ತೆ. ಇರೋ ಪ್ರಾಬ್ಲಮ್ ಅನ್ನು ನಮಗೆ ಕ್ಯೂರ್ ಆಗಿದೆ ಕುಡಿಯೋದ್ರಿಂದ. ಇವಾಗ ಕಂಟಿನ್ಯೂಸ್ ಆಗಿ ಥೆರಪಿ ತಗೊಳ್ತಾ ಇದ್ರಿ. ಸೆಂಚುನಲ್ಲಿ ಫ್ರೀಯಾಗಿ ಬೆಲ್ಟ್ ಅನ್ನೋದು ಹಾಕೊಡ್ತಾ ಇದ್ರಿ, ಮ್ಯಾಟ್ ಅನ್ನ ಥೆರಪಿ ತಗೊಳ್ತಾ ಇದ್ರಿ. ಒಂದು ವಸ್ತುನ ಈಗ ಬೆಲ್ಟ್ ಅನ್ನ ಮನೆಗೆ ಪರ್ಚೇಸ್ ಮಾಡಿದ್ರಲ್ಲ, ಏನ್ ಕಾರಣ? ಆರೋಗ್ಯ ಚೆನ್ನಾಗಾಗಬೇಕು ಅಂತ ಒಂದು ಉದ್ದೇಶದಿಂದ ಸೆಜುನಲ್ಲಿ ಬೆಲ್ಟ್ ಅನ್ನ ನಿಮ್ಗೆ ಥೆರಪಿಗೆ ಹಾಕಕ್ಕೆ ಕೊಡ್ತಾ ಇದ್ರಿ. ಆದ್ರೂ ಮನೆಗೆ ಒಂದು ಪರ್ಪಸ್ ಇರಲಿ ಅಂತ ಬೆಲ್ಟ್ ಮನೆಗೆ ತಗೊಂಡಿದ್ರಲ್ಲ, ಯಾವ ಕಾರಣದಿಂದ ಅಂತ? ಮತ್ತೆ ನಾವು ಶಿವಮೊಗ್ಗದಲ್ಲಿ ಇರೋದ್ರಿಂದ ಇನ್ನು ಮುಂದೆ ರೆಗ್ಯುಲರ್ ಆಗಿ ಇಲ್ಲಿ ಬರಕ್ಕಾಗಲ್ಲ ಅನ್ನೋ ಕಾರಣಕ್ಕೆ, ಅಥವಾ ಬಂದಾಗ ಇಲ್ಲಿ ತಪ್ಪದೆ ಬಂದು ಹೋಗ್ತೀನಿ ಸೆಜನ್ಗೆ, ಅದು ಬೇರೆ ಪ್ರಶ್ನೆ. ಅದ್ರ ಮಧ್ಯದಲ್ಲಿ ಗ್ಯಾಪ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ, ಅದು ಮುಂದುವರೆದುಕೊಂಡು ಹೋಗ್ಲಿ ಅಂತ ಅನ್ನೋ ಕಾರಣಕ್ಕೆ, ಜೊತೆಗೆ ಆರೋಗ್ಯನು ಅದು ಚೆನ್ನಾಗಿರೋದು ಮತ್ತೆ ಏರುಪೇರು ಆಗ್ಬಾರ್ದು ಅಂತ ಅನ್ನೋ ಕಾರಣಕ್ಕೆ ಬೆಲ್ಟ್ ಪರ್ಚೇಸ್ ತಗೊಂಡಿರೋದು. ಒಂದಿನಕ್ಕೆ 2 ಬಾರಿ ಥೆರಪಿ ಮಾಡೋದ್ರಿಂದ ನಮಗೇನಿದೆ ನೋವು ಅನ್ನೋದು, ಹೊಟ್ಟೆ ಪ್ರಾಬ್ಲಮ್ ಆಗಲಿ, ಕೊಲೆಸ್ಟ್ರಾಲ್ ಆಗಲಿ ಕ್ಯೂರ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿಮ್ಮ ಮನೆಗೆ. ಆಮೇಲೆ ಅಪ್ಪನೂ ಕೂಡ ಬರಕ್ ಆಗ್ತಿರಲ್ಲ, ಅದರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಅದು ತಗೊಂಡಿರೋದ್ರಿಂದ ಎಲ್ಲರೂ ಉಪಯೋಗಿಸಬಹುದು, ಮನೇಲಿ ಇರ್ತಾರೋರು ಎಲ್ಲರೂ ಕೂಡ ಉಪಯೋಗಿಸಬಹುದು. ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಏನಿದ್ರು ಎಲ್ಲ ಕ್ಯೂರ್ ಆಗುತ್ತೆ. ಪ್ರಾಬ್ಲಮ್ ಸುಮಾರು ಜನ ಬೆಲ್ಟ್ ಅನ್ನು ತಗೋಬೇಕು ಅನ್ಕೊಂಡಿರ್ತಾರೆ ಅನ್ಸಲಿ, ಅದು ಸ್ವಲ್ಪ ಇದೇಟ್ ಆಗ್ತದೆ. ಅವ್ರಿಗೆ ಏನಾದ್ರು ಇಷ್ಟಪಡ್ತೀರ? ಬೆಲ್ಟ್ ತಗೋಬೇಕು ಅನ್ಕೊಂಡಿರ್ತಾರೆ ಮನ್ಸಲ್ಲಿ, ಆದ್ರೂ ತಗೊಂಡಿರಲ್ಲ, ಅವ್ರಿಗೆ ಏನಾದ್ರು ಇಷ್ಟಪಡ್ತೀರ? ಅವ್ರಿಗೆ ತಗೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ, ನಾವು ತಗೊಂಡಿದ್ದೀವಿ, ನಮ್ಗೆ ತುಂಬಾನೇ ಚೆನ್ನಾಗಾಗಿದೆ, ನಿಮ್ಗೂ ಕೂಡ ಚೆನ್ನಾಗಾಗುತ್ತೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ನೀವು ತಗೊಂಡ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ ಅಮ್ಮ. ಈಗ ನಾವು ಬಂದಿರೋದು ಶಿವಮೊಗ್ಗದಿಂದಾನೆ. ಹಾಗಾಗಿ ನಮ್ಮ ಮಕ್ಕಳು ಇಲ್ಲೇ ಇರೋದ್ರಿಂದ ಬರೋದು ಹೋಗೋದು ನಮ್ಗೆ ನಿತ್ಯ ಇದ್ದೇ ಇರುತ್ತೆ, ಒಂದು ಕಾರ್ಯಕ್ರಮ ಇದ್ದೇ ಇರುತ್ತೆ. ಈಗ ನಾವು ಬಂದಾಗ ನನ್ನ ಮಿಸಸ್ಸು ಮಗಳು ಇಷ್ಟೇ ತಿಂತಂತೆ ಒಂದು ಆರೋಗ್ಯ ಕಾರ್ಯಕ್ರಮ ಇದೆ, ಏನೋ ಒಂದು ಶಿಬಿರ ನಡೆಸ್ತಾ ಇದ್ದಾರೆ ಹಾಗೆ ಅಂತ ಗೊತ್ತಾಯ್ತಂತೆ. ಹಾಗೆ ನಾವು ಈಗ ಕ್ಯೂಟಲ್ಲಿರುವಾಗ ಅಷ್ಟೇ ಯಾವ ಸುಮಾರು ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ಕೂಡ. ಬಟ್ ಈ ವಿಷಯದಲ್ಲಿ ಡಿಟೇಲ್ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ. ಯಾವಾಗ ನನ್ನ ಹೆಂಡತಿ, ನನ್ನ ಮಿಸಸ್ಸು ಆ ಒಂದು ಥೆರಪಿ ಕ್ಲಾಸಿಗೆ ಹೋದಾಗ ಒಂದೊಂದೇ ಅಂಶಗಳನ್ನ ಕ್ಲಿಯರ್ ಆಗಿ ಹೇಳ್ತಾ ಬಂದ್ರು ನನಗೆ. ನನಗೆ ಯಾವ ವಿಷಯ ಗೊತ್ತಿರಲಿಲ್ಲ ಅಷ್ಟೇ. ಹೋಗೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆ ಹೀಗೆ ಅಷ್ಟೇ. ಯಾಕಂದ್ರೆ ಎಷ್ಟೋ ಇವೇ ಸ್ಕೀಮ್ಗಳು, ತುಂಬಾ ಸ್ಕೀಮ್ಗಳು ಮಾಡಿದ್ದಾರೆ. ಅದರಲ್ಲಿ ಬಿಸ್ನೆಸ್ ಇದೆ, ಜೊತೆಗೆ ಪ್ರಾಫಿಟ್ ಇದೆ, ಎಲ್ಲ ಇದೆ, ನಾವು ಒಪ್ಕೊಳ್ತೇವೆ ಅದಕ್ಕೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಆರೋಗ್ಯದ ಒಂದು
ಜನರ ಆರೋಗ್ಯಕ್ಕೆ ಹೆಚ್ಚು ಒಂದು ಮಹತ್ವ ಕೊಟ್ಬಿಟ್ಟು ಅದನ್ನೇ ಮುಖ್ಯ ಧ್ಯೇಯವಾಗಿ ಇಟ್ಕೊಂಡು ನಡೆಸುವಂಥ ಒಂದು ಕೆಲವೊಂದು ಕೇಂದ್ರಗಳಿವೆ ಅಲ್ಲ, ಅದು ಮಾತ್ರ ತುಂಬ ಕಡಿಮೆ ಇದೆ ಈಗಿನ ಕಾಲದಲ್ಲಿ. ಕಾರಣ ಇತ್ತೀಚೆಗೆ ನಮ್ಮ ಜನರದೊಂದು ಆರೋಗ್ಯ ಸಮಸ್ಯೆ ಆಗಲಿ ಯಾವುದೇ ಆಗಲಿ ತುಂಬ ಹದಗೆಡ್ತಾ ಇದೆ. ಜೊತೆಗೆ ಕೇರ್ ತಗೊಳ್ಳುವಂಥ ಜನರು ಇದ್ದಾರೆ, ಇಲ್ಲಂತಿಲ್ಲ. ಬಟ್ ಸಾಮಾಜಿಕವಾಗಿ ಒಂದು ನೈತಿಕ ತಮ್ಮ ಸ್ವಂತ ಮನೆಯ ಒಂದು ಹಿರಿಯ ಜನರನ್ನು ನೋಡ್ಕೋಬೇಕಂತ ಒಂದು ಉದ್ದೇಶದಿಂದ, ಒಂದು ಮೂಲ ಉದ್ದೇಶದಿಂದ ಆರೋಗ್ಯ ನಿಮಿತ್ತನೇ ಈ ನೀವು ಒಂದು ನಿರ್ದಿಷ್ಟ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ, ನನಗೆ ತುಂಬಾ ಸಂತೋಷ ಆಯಿತು. ಜೊತೆಗೆ ಈ ಎಲ್ಲೇ ಶಿಬಿರದಲ್ಲಿ ಯಾವುದೇ ಒಂದು ಈ ಥೆರಪಿ ಕೇಂದ್ರದಲ್ಲಿ ಟಚ್ ಇರುತ್ತೆ, ಹ್ಯೂಮನ್ ಟಚ್ ಅಂತ ನಾವು ಏನು ಹೇಳ್ತೀವಲ್ವಾ, ಮಾತಿನಿಂದ ಮನೆ ಕಟ್ತಾರೆ, ಓಕೆ, ಎಲ್ಲ ರೀತಿಯಿಂದ ಎಲ್ಲ ಹೇಳ್ತಿರ್ತಾರೆ. ಆದರೆ ಮೈ ಮುಟ್ಟಿ ಫಿಸಿಕಲ್ ಟಚ್ ಅಂತ ಹೇಳಿ ನಾನೇ ಕೂಡ ಕೇಳಿದ್ದೀನಿ. ಮಸಾಜ್ ಮಾಡ್ತೀನಿ ಅಂತ ಕೂಡ ಗೊತ್ತಾಯ್ತು ನನಗೆ. ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಕೆಲವೊಂದು ಕಿರೋದಲ್ಲಿ ಎಣ್ಣೆಗೂ ಕೂಡ ಕೆಲವೊಂದು ಫೀಸ್ ತಗೋದು ಕೂಡ ಕೇಳಿದ್ದೀನಿ ನಾನು. ಆದರೆ ನೀವು ಒಂದು ಒಳ್ಳೆ ಮುಖ್ಯ ಉದ್ದೇಶದಿಂದಾಗಲಿ, ಒಂದು ತಂದೆ ತಾಯಿಗೆ ನೀವು ನಿಮ್ಮ ಸೇವೆಗೆ ಸಲ್ಲಿಸ್ತಾ ಇದ್ರೆ ಅಂತ ಅನ್ನೋದಾಗಲಿ, ಈ ರೀತಿ ಮಾಡೋದ್ರಿಂದ ನಾವು ಹಿರಿಯರಿರ್ಬೋದು, ಯಾರೇ ಇರ್ಬೋದು, ಆತ್ಮಪೂರ್ವಕವಾಗಿ ಮನಸ್ಸು ತುಂಬಿನು ಈ ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಯಾವಾಗಲೂ ನಾವು ಪ್ರಾರ್ಥಿಸ್ತಾ ಹೋಗ್ತಾ ಇರ್ತೀವಿ. ಜೊತೆಗೆ ಅಲ್ಲಿ ನಮಗೆ ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ನಮ್ಮ ಒಂದು ಎಲ್ಲದಕ್ಕೂ ನಮಗೆ ಏನು ಸಹಕಾರ ಕೊಡ್ತಾ ಇರುವಂತ ಒಂದು ಸಿಬ್ಬಂದಿಯವರಿಗೆ ಆಗಲಿ, ಸಿಬ್ಬಂದಿ ವರ್ಗ ಮುಖ್ಯತಃ ನಮ್ಮ ಮಕ್ಕಳಿಂದ ನಾವು ಅನ್ಬೋದು ಹೆಚ್ಚಾಗಿ ಅವ್ರಿಗೆ ಭಗವಂತ ಆಯುರಾಗ್ಯ ಎಲ್ಲ ರೀತಿಯಿಂದ ಸಕಲ ಸೌಕರ್ಯ ಕೊಟ್ಟು ಅವ್ರ ಮಕ್ಕಳಿಗೆ, ಅವ್ರ ಫ್ಯಾಮಿಲಿಯವರಿಗೆ ಅವರು ಕೂಡ ಸಂತೋಷವಾಗಿರಲಿ. ಇದೇ ಒಂದು ನಿಟ್ಟಿನಿಂದ ಮುಂದೆ ಕೂಡ ಇನ್ನೂ ಇಷ್ಟೇ ಅಲ್ಲ, ಏನೋ ಮುಂದೆ ಇನ್ನೂ ಬೇರೆ ಬೇರೆ ಒಂದು ಸ್ಕೀಮ್ ಅಥವಾ ಬೇರೆ ಬೇರೆ ಏನು ಯುಎನ್ಗಳಲ್ಲಿ ಮಾಡಬೇಕಂತ ಅನ್ಕೊಂಡ್ಬಿಟ್ಟು ಇನ್ನೂ ಒಂದಲ್ಲ ಇನ್ನೂ ಸಾವಿರಾರು ಕೇಂದ್ರಗಳನ್ನು ಮಾಡ್ಕೊಂತ ಹೋಗ್ಲಿ ಅಂತ ಹೇಳಿಬಿಟ್ಟು ನಾವು ನಾಲ್ಕು ಮಾತು ಮುಗಿಸ್ತೇನೆ. ಕುಮಾರ್ ಸರ್ ಅವರಿಗೆ ನಂಬರ್ 1 ಪ್ರೇಮ್ ಕುಮಾರ್ ಸರ್ ಈಸ್ ನಂಬರ್ 1. ಪ್ರೇಮ್ ಕುಮಾರ್ ಸರ್, ನಾನು ನಿಮಗೆ ಅತ್ಯಂತ ಕಳಕಳಿಯಿಂದ ಆಗಲಿ, ಖುಷಿಯಿಂದ ಅಂತಂದ್ಲಿ ನಾನು ಬಯಸೋದು ಏನಂದ್ರೆ, ಈ ಒಂದು ಕಾಯಕವನ್ನು ನಡ್ಕೊಂಡು ಬರ್ತಾ ಇದ್ರಲ್ವಾ, ಇದು ಪ್ರತಿಯೊಬ್ಬರು ಕೂಡ ವಿಶ್ಲೇಷಣೆ ಮಾಡೇ ಆಗಲಿ, ಒಂದು ಹೆಸರು ದೃಷ್ಟಿಯಿಂದ ಆಗಲಿ, ಪ್ರತಿಯೊಬ್ಬರು ನಿಮಗೆ ಯಾವ ರೀತಿ ನಿಮಗೆ ಒಂದು ಧನ್ಯವಾದ ಹೇಳಬೇಕು ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಹೆಚ್ಚು ತಂದೆ ತಾಯಿದ್ರಿಂದ ಮಕ್ಕಳು ಎಷ್ಟೋ ದೂರ ಬಿಟ್ಟು ಹೋಗಿರ್ತಾರೆ. ಅಂತ ಒಂದು ತಂದೆ ತಾಯಿಗೆ ನೀವು ಹತ್ತಿರ ಕರೆದ್ಬಿಟ್ಟು ಯಾವುದು ಫೀಸ್ ಇಲ್ಲದೆ, ಎಂಥದ್ದು ಇಲ್ಲದೆ, ಅವರ ಆರೋಗ್ಯ ರಕ್ಷಣೆಗೋಸ್ಕರ ಅಂತಾಗಲಿ, ಅವ್ರ ಬೆನ್ನು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಬೇರೆ ಏನೇ ಇರ್ಬೋದು, ಅವ್ರ ಹತ್ತಿರದಿಂದ ಕರೆದು ಒಂದು ಒಳ್ಳೆ ಉದಾತ್ತವಾದ ಮಾತುಗಳನ್ನ ಆಡಿಸಿ ನಿಮ್ಮ ಕೈಯಿಂದ ಎಷ್ಟು ಸಹಾಯ ಮಾಡ್ಕೊಂಡು ಸಮಾಜಕ್ಕಾಗಲಿ, ಒಂದು ಈ ಪ್ರತಿಯೊಂದು ಹಿರಿಯರಿಗಾಗಲಿ, ದೊಡ್ಡ ಯಾರಿಗೇ ಆಗಲಿ ಆರೋಗ್ಯ ದೃಷ್ಟಿಯಿಂದ ನೀವು ಮಹತ್ವದ ಕಾರ್ಯ ನೀವು ಮಾಡ್ಕೊಂಡು ಬಂದಿರಲ್ಲ. ನಿಜವಾಗ್ಲೂ ಈ ನಿಮ್ಮ ಕೆಲಸಕ್ಕೆ ತುಂಬ ಶ್ಲಾಘನೀಯವಾಗಿದೆ, ತುಂಬ ಸಂತೋಷ ಆಗ್ತಾ ಇದೆ. ದೇವರು ನಿಮಗೂ ಅಷ್ಟೇ, ನಿಮ್ಮ ಫ್ಯಾಮಿಲಿಗೆ, ನಿಮಗೆ, ನಿಮ್ಮ ಮಕ್ಕಳಿಗೆ ಕೇಳಾಗಿ ಆಯುರಾಗ್ಯ, ಸಂತೋಷ, ನೆಮ್ಮದಿ ಕೊಟ್ಟು ಇನ್ನೂ ಶಕ್ತಿ ಹೆಚ್ಚು ಸಿಗಲಿ ಭಗವಂತನಿಂದ. ಇನ್ನೂ ಹೆಚ್ಚು ಬೆಳೆಸ್ಕೋತಾ ಹೋಗಲಿ ಅಂತ ನಾನು ಇಷ್ಟಪಟ್ಟು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ನೀವು ಚೆನ್ನಾಗಿರಿ, ಇನ್ನೂ ಹೆಚ್ಚು ಬೆಳೆಸಿರಿ, ಇನ್ನೂ ಬೆಳೆಯಿರಿ ನೀವು ಅಂತ ಹೇಳಿಬಿಟ್ಟು ನಾವು ನಾಲ್ಕು ಮಾತು ಮುಗಿಸ್ತೀನಿ. ನಮಸ್ಕಾರ. ನಂಬರ್ 1 ಪ್ರೇಮ್ ಕುಮಾರ್ ಸರ್, ನಂಬರ್ 1 ಪ್ರೇಮ್ ಕುಮಾರ್ ಸರ್, ನಂಬರ್ 1. ಥ್ಯಾಂಕ್ ಯು.